ಇನ್ನು ಇರಾನ್ ಇಸ್ರೇಲ್ ದಾಳಿಯನ್ನ ನಡೀತಾ ಇದೆ. ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಕನ್ನಡಿಗರು ಅತಂತ್ರ ಸ್ಥಿತಿಯನ್ನ ತಲುಪಿದ್ದಾರೆ. ವಿದೇಶದಲ್ಲಿ ಅತಂತ್ರವಾಗಿರುವಂತದ್ದು ಕನ್ನಡಿಗರು ಯುಎಇನಲ್ಲಿ ಸಿಲುಕಿಕೊಂಡಿದ್ದಾರೆ. ಶಾಸಕರ ಪುತ್ರಿ ಇರಾನ್ ಇಸ್ರೇಲ್ ದಾಳಿ ಹಿನ್ನೆಲೆ ಕನ್ನಡಿಗರು ವಿದೇಶದಲ್ಲಿ ಸಿಲುಕಿಕೊಂಡಿದ್ದಾರೆ. ವಿದೇಶದಲ್ಲಿ ಅತಂತ್ರವಾಗಿದ್ದಾರೆ ಕನ್ನಡಿಗರು. ಯುಎಇನಲ್ಲಿ ಶಾಸಕರ ಪುತ್ರಿ ಸಿಲುಕಿಕೊಂಡಿರುವಂತದ್ದು. ಯುನೈಟೆಡ್ ಅರಬ್ ಎಮಿರೇಟ್ನಲ್ಲಿ ರಾಯರೆಡ್ಡಿ ಪುತ್ರಿ ಇದೀಗ ಸಿಲುಕಿಕೊಂಡಿದ್ದಾರೆ. ಜೊತೆಯಲ್ಲಿ ಬಸವರಾಜ ರಾಯರೆಡ್ಡಿ ಪುತ್ರಿ ಮಮತಾ ಸಿಲುಕಿಕೊಂಡಿರುವಂತದ್ದು. ಯುಎಇನ 10 ಪೂಲ್ ವಿಲ್ಲಾ ರೆಸಾರ್ಟ್ನಲ್ಲಿ ಮಮತಾ ಸಿಲುಕಿಕೊಂಡಿದ್ದಾರೆ. ಇದೀಗ ಶಾಸಕರ ಪುತ್ರಿ ಕೂಡ ಇದೀಗ ಯುನೈಟೆಡ್ ಅರಬ್ ಎಮಿರೇಟ್ನಲ್ಲಿ ಸಿಲುಕಿಕೊಂಡಿರುವಂತದ್ದು. ವಿದೇಶದಲ್ಲಿ ಅತಂತ್ರವಾಗಿದೆ ಕನ್ನಡಿಗರ ಪರಿಸ್ಥಿತಿ. ಸುಮಾರು ಜನ ಈಗಾಗಲೇ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ರಕ್ಷಣೆಗೆ ಸಹಾಯವಾಣಿಯನ್ನ ಕೂಡ ಸರ್ಕಾರ ತೆರೆದಿದೆ. ಜೊತೆಯಲ್ಲಿ ಅವರೆಲ್ಲರನ್ನು ಕೂಡ ವಾಪಸ್ ಕರೆಸಿಕೊಳ್ಳೋದಕ್ಕೋಸ್ಕರ ಸರ್ಕಾರ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ನಲ್ಲಿ ರಾಯರೆಡ್ಡಿ ಪುತ್ರಿ ಮಮತಾ ಕೂಡ ಸಿಲುಕಿಕೊಂಡಿದ್ದಾರೆ. ಯುಎಇನ 10 ಪೂಲ್ ವಿಲ್ಲಾ ರೆಸಾರ್ಟ್ನಲ್ಲಿ ಮಮತಾ ಸಿಲುಕಿಕೊಂಡಿರುವಂಥದ್ದು. ಅವರನ್ನ ಕೂಡ ಆದಷ್ಟು ಬೇಗ ಕರೆತರುವಂತಹ ಕೆಲಸವನ್ನ ಕೂಡ ಸರ್ಕಾರ ಮಾಡ್ತಾ ಇದೆ. ಬಸವರಾಜ ರಾಯರೆಡ್ಡಿ ಪುತ್ರಿ ಮಮತಾ ಇದೀಗ ಯುಎಇನಲ್ಲಿ ಸಿಲುಕಿಕೊಂಡಿದ್ದಾರೆ. ಇರಾನ್ ಇಸ್ರೇಲ್ ದಾಳಿ ನಿರಂತರವಾಗಿ ನಡೀತಾ ಇದೆ. ಖಮೇನಿ ಹತ್ಯೆಯಾದ ಬಳಿಕ ನಮ್ಮ ನಾಯಕನೇ ಇಲ್ಲ, ನಮ್ಮ ನಾಯಕ ಇಲ್ದಲೇ ಇದ್ಮೇಲೆ ಮಿಲಿಟರಿ ಕ್ಷಿಪಣಿಗಳನ್ನ ಇಟ್ಕೊಂಡು ನಾವೇನು ಮಾಡುವುದು ಅಂತ ಪ್ರತಿದಾಳಿಯನ್ನ ಕೂಡ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡಿಗರ ಸ್ಥಿತಿ ಕೂಡ ಅತಂತ್ರವಾಗಿದೆ. ಎಲ್ಲರೂ ಕೂಡ ಸಿಲುಕಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಈಗಾಗಲೇ ಸರ್ಕಾರ ಕೂಡ ಮಾಡ್ತಾ ಇದೆ. ಇದಕ್ಕಾಗಿ ಸಹಾಯವಾಣಿಯನ್ನ ಕೂಡ ತೆರೆದಿದೆ. ಬಸವರಾಜ ರಾಯರೆಡ್ಡಿ ಪುತ್ರಿ ಮಮತಾ ಕೂಡ ಇದೀಗ ಯುಎಇನಲ್ಲಿ ಸಿಲುಕಿಕೊಂಡಿರುವಂಥದ್ದು. ಯುಎಇನ ಪೂಲ್ ವಿಲ್ಲಾ ರೆಸಾರ್ಟ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಮಮತಾ. ಅವರ ರಕ್ಷಣೆಗೆ ಕೂಡ ಸರ್ಕಾರ ಧಾವಿಸ್ತಾ ಇದೆ. ಇದೀಗ ಇರಾನ್ ಇಸ್ರೇಲ್ ದಾಳಿಯ ಹಿನ್ನೆಲೆಯಲ್ಲಿ ಕನ್ನಡಿಗರ ಸ್ಥಿತಿ ಅತಂತ್ರವಾಗಿದೆ. ಖಮೇನಿ ಹತ್ಯೆಯಾದ ಬಳಿಕ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕ ಮಿಲಿಟರಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ದುಬೈನನ್ನ ಕೂಡ ಟಾರ್ಗೆಟ್ ಮಾಡಿ ಅಲ್ಲೂ ಕೂಡ ಕ್ಷಿಪಣಿಗಳ ದಾಳಿಯನ್ನ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೋಗ್ತಾ ಇದೆ. ಹಾಗಾಗಿ ಕನ್ನಡಿಗರನ್ನ ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತಹ ಕೆಲಸವನ್ನ ಸರ್ಕಾರ ಕೂಡ ಮಾಡ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಇರುವಂತಹ ಎಷ್ಟೋ ಜನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದ್ರು. ಅವರೆಲ್ಲರೂ ಕೂಡ ಸಿಲುಕಿಕೊಂಡಿದ್ದಾರೆ. ಶಾಸಕರ ಪುತ್ರಿ ಕೂಡ ಯುಎಇನಲ್ಲಿ ಸಿಲುಕಿಕೊಂಡಿರುವಂಥದ್ದು. ಅವರನ್ನ ಕೂಡ ಕರೆತರುವಂತಹ ಕೆಲಸವನ್ನ ಇದೀಗ ಸರ್ಕಾರ ಮಾಡ್ತಾ ಇದೆ. ಬಸವರಾಜ ರಾಯರೆಡ್ಡಿ ಪುತ್ರಿ ಮಮತಾ ಯುಎಇನ 10 ಪೂಲ್ ವಿಲ್ಲಾ ರೆಸಾರ್ಟ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನ ಕರೆತರುವಂತಹ ಕೆಲಸವನ್ನ ಕೂಡ ಇದೀಗ ಸರ್ಕಾರ ಮಾಡ್ತಾ ಇರುವಂಥದ್ದು. ಇದಕ್ಕಾಗಿ ಸಹಾಯವಾಣಿಯನ್ನ ಕೂಡ ತೆರೆದಿದೆ ಸರ್ಕಾರ. ಯಾರೆಲ್ಲ ಬೇರೆ ಬೇರೆ ಕಡೆ ಇದ್ದೀರಾ, ಸಿಕ್ಕಾಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೊಳ್ಬಹುದು. ಜೊತೆಯಲ್ಲಿ ಸರ್ಕಾರ ಕೂಡ ಈ ಕುರಿತಾಗಿ ಕೆಲವೊಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಬಸವರಾಜ ರಾಯರೆಡ್ಡಿ ಪುತ್ರಿ ಮಮತಾ ಕೂಡ ಇದೀಗ ವಿದೇಶದಲ್ಲಿ ಸಿಲುಕಿಕೊಂಡು ಅತಂತ್ರ ಸ್ಥಿತಿಯನ್ನ ತಲುಪಿದ್ದಾರೆ.